ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ. ನಾನು ಹೇಮಾ. ಇವತ್ತು ನಾನು ಆಕ್ಟಿವ್ ಮತ್ತು ಪಾಸಿವ್ ವಾಯ್ಸ್ ತಂದಿದ್ದೀನಿ. ಹೌ ಟು ಐಡೆಂಟಿಫೈ ಇನ್ ಅ ಸೆಂಟೆನ್ಸ್ ವೆದರ್ ಇಟ್ಸ್ ಆಕ್ಟಿವ್ ಆರ್ ಅ ಪಾಸಿವ್ ವಾಯ್ಸ್ ಅಂಡ್ ವಾಟ್ ಇಸ್ ದ ಸ್ಟ್ರಕ್ಚರ್ ಫಾರ್ಮೆಟ್ ಆಫ್ ಆಕ್ಟಿವ್ ಅಂಡ್ ಪಾಸಿವ್ ವಾಯ್ಸ್. ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ. ಹಾಯ್ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಆಕ್ಟಿವ್ ಅಂಡ್ ಪಾಸಿವ್ ವಾಯ್ಸ್ ನೋಡೋಣ. ಓಕೆನಾ? ದಿಸ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಎ ಗ್ರಾಮರ್. ಆಕ್ಟಿವ್ ವಾಯ್ಸು ಮತ್ತು ಪಾಸಿವ್ ವಾಯ್ಸಲ್ಲಿ ಒಂದು ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಇದೆ. ಏನು ಅಂದರೆ ಯೂಶಲಿ ಗ್ರಾಮರಲ್ಲಿ ಏನಾಗುತ್ತೆ ಅಂದರೆ ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ, ಮತ್ತು ವರ್ಬ್ದು ಫಾರ್ಮ್ಯಾಟ್ಸ್ ಇರುತ್ತೆ V1, V2, V3, V4 ಅಂತ. ಓಕೆನಾ? ನಮಗೆ ಐಡೆಂಟಿಫಿಕೇಷನ್ ಗೊತ್ತಾಗಬೇಕು. ಒಂದು ಸೆಂಟೆನ್ಸಲ್ಲಿ ಇಸ್ ಇಟ್ ಎ ಆಕ್ಟಿವ್ ವಾಯ್ಸ್, ಹೌ ಟು ಚೇಂಜ್ ಇಟ್ ಇಸ್ ಅಂಡ್ ಪಾಸಿವ್ ವಾಯ್ಸ್ ಅಂತ ನಮ್ಗೆ ಗೊತ್ತಿರಬೇಕು. ಸೊ ಆಕ್ಟಿವ್ ವಾಯ್ಸಲ್ಲಿ ನಮಗೆ ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಆಬ್ಜೆಕ್ಟ್ ಇದೆ. ಸೇಮು ಪಾಸಿವ್ ವಾಯ್ಸಲ್ಲಿ ಆಬ್ಜೆಕ್ಟ್ ಇದೆ ಮತ್ತು ಹೆಲ್ಪಿಂಗ್ ವರ್ಬ್ ಇದೆ. ಹೆಲ್ಪಿಂಗ್ ವರ್ಬ್ ಜೊತೆ ನಮಗೆ ವರ್ಬ್ದು ಮೂರನೇ ಫಾರ್ಮ್ಯಾಟು ಇದೆ. ನಾನು ಹೇಳಿಕೊಟ್ಟೆ ನಿಮಗೆ ಪ್ಲೇಡ್, ಪ್ಲೇಡ್, ಪ್ಲೇಯಿಂಗ್ ಅಂತ ಎಲ್ಲ. ಮತ್ತು ವಿ ಹ್ಯಾವ್ ಅ ಬೈ ಮತ್ತು ಸಬ್ಜೆಕ್ಟ್ ಇದೆ. ಓಕೆನಾ? ಆ್ಯಕ್ಟಿವ್ ವಾಯ್ಸಲ್ಲಿ ನಮಗೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಇದೆ. ನಾನು ಹೇಳ್ತೀನಿ ನಿಮಗೆ ನೋಡಿ. ನೆಕ್ಸ್ಟು ಪಾಸಿವ್ ವಾಯ್ಸಲ್ಲಿ ನಮ್ಗೆ ಆಬ್ಜೆಕ್ಟ್ ಇದೆ, ಹೆಲ್ಪಿಂಗ್ ವರ್ಬ್ ಇದೆ, ವರ್ಬ್ದು ಮೂರನೇ ಫಾರ್ಮ್ಯಾಟ್ ಇದೆ, ಬೈ ಇದೆ ಪ್ಲಸ್ ಸಬ್ಜೆಕ್ಟ್ ಇದೆ. ಅಂದರೆ ನಮಗೆ ಫಸ್ಟು ಐಡೆಂಟಿಫಿಕೇಷನ್ ಗೊತ್ತಾಗಬೇಕು. ಎಲ್ಲಿದೆ, ಇದು ಸಬ್ಜೆಕ್ಟಾ, ಇದು ಆಬ್ಜೆಕ್ಟಾ, ಇದು ವರ್ಬ್ ಮೂರನೇ ಹಂತನಾ ಅಂತ. ಸೊ ಇದು ಐಡೆಂಟಿಫಿಕೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಮಗೆ 12 ಇದೆ ಅಲ್ವಾ ಟೆನ್ಸಸಲ್ಲಿ. ಇಲ್ಲಿ ನಾವು ಬರೀ 8 ಮಾತ್ರ ಉಪಯೋಗಿಸ್ತೀವಿ ನಾವು. ಆ್ಯಕ್ಟಿವ್ ಮತ್ತು ಪಾಸಿವಲ್ಲಿ 4 ಇಲ್ಲ. ಅದು ಯಾವ್ದ್ಯಾವ್ದು 4 ಇಲ್ಲ ಅಂತ ಹೇಳ್ತೀನಿ. ಫಸ್ಟ್ ಯಾವುದಿದೆ ಅಂತ ಹೇಳ್ತೀನಿ ನಾನು. ಸಿಂಪಲ್ ಪ್ರೆಸೆಂಟ್ ಇದೆ, ಸಿಂಪಲ್ ಪಾಸ್ಟ್ ಇದೆ, ಸಿಂಪಲ್ ಫ್ಯೂಚರ್, ಸಿಂಪಲ್ ಕಂಟಿನ್ಯೂಸ್ ಇದೆ, ಪಾಸ್ಟ್ ಕಂಟಿನ್ಯೂಸ್ ಇದೆ, ಪ್ರೆಸೆಂಟ್ ಪರ್ಫೆಕ್ಟ್ ಇದೆ, ಪಾಸ್ಟ್ ಪರ್ಫೆಕ್ಟ್ ಇದೆ, ಫ್ಯೂಚರ್ ಪರ್ಫೆಕ್ಟ್ ಇದೆ. ಓಕೆನಾ? ಇದು 8 ಇದೆ ನಮಗೆ ಟೆನ್ಸಸ್ಸು. ಬಟ್ ಯಾವುದಿಲ್ಲ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇಲ್ಲ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇಲ್ಲ, ಫ್ಯೂಚರ್ ಕಂಟಿನ್ಯೂಸ್ ಇಲ್ಲ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇಲ್ಲ. ಓಕೆನಾ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇಲ್ಲ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇಲ್ಲ, ಫ್ಯೂಚರ್ ಕಂಟಿನ್ಯೂಸ್ ಇಲ್ಲ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಆ ಎಕ್ಸಾಂಪಲ್ ನೋಡಿದ ತಕ್ಷಣ ನೀವು ಹೇಳ್ಬೋದು, ಹೌದು ಹೇಮಾ, ನಾನೇನಂದೆ ಆ್ಯಕ್ಟಿವ್ ವಾಯ್ಸಲ್ಲಿ ನಮಗೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಇದೆ. ನೋಡಿ, ಐ ಲರ್ನ್ ಇಂಗ್ಲೀಷ್ ಗ್ರಾಮರ್. ಐ ಅಂದರೆ ಸಬ್ಜೆಕ್ಟ್, ಲರ್ನ್ ಅಂದರೆ ವರ್ಬ್, ಆಬ್ಜೆಕ್ಟ್ ಅಂದರೆ ಏನು? ಇಂಗ್ಲೀಷ್ ಗ್ರಾಮರ್. ಗ್ರಾಮರ್ ಬಂದ್ಬಿಟ್ಟು ಆಬ್ಜೆಕ್ಟ್. ಓಕೆನಾ? ಸೊ ಆ್ಯಸ್ ಐ ಟೋಲ್ಡ್ ಯು ಬಿಫೋರ್, ನಮಗೆ ಆ್ಯಕ್ಟಿವ್ ವಾಯ್ಸಲ್ಲಿ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಇದೆ. ನೋಡಿ, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಇದೆ. ಅದು ಮೂರು ಇಲ್ಲಿದೆ ನಮಗೆ. ಓಕೆನಾ? ನಾನೇನಂದೆ ಪ್ಯಾಸಿವ್ ವಾಯ್ಸಲ್ಲಿ ನಾನೇನಂದೆ ಆಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ವರ್ಬ್ದು ಮೂರನೇ ಭಾಗ, ಫಾರ್ಮ್ಯಾಟ್ 3 ಬೈ ಎಸ್. ನೋಡಿ, ಇಂಗ್ಲೀಷ್ ಗ್ರಾಮರ್ ಅನ್ನೋದು ಆಬ್ಜೆಕ್ಟ್, ಇಸ್ ಬಂದ್ಬಿಟ್ಟು ಹೆಲ್ಪಿಂಗ್ ವರ್ಬ್. ನೋಡಿ, ಐ ಲರ್ನ್ಡ್ ಇಂಗ್ಲೀಷ್ ಗ್ರಾಮರ್. ಇಂಗ್ಲೀಷ್ ಗ್ರಾಮರ್ ಇಸ್ ಲರ್ನ್ಡ್ ಬೈ ಮೀ. ಓಕೆನಾ? ಐ ಲರ್ನ್ಡ್, ನೋಡಿ, ಐ ಲರ್ನ್ ಇಂಗ್ಲೀಷ್ ಗ್ರಾಮರ್. ಇಂಗ್ಲೀಷ್ ಗ್ರಾಮರ್ ಇಸ್ ಲರ್ನ್ಡ್ ಬೈ ಮೀ. ಸೊ ಇಂಗ್ಲೀಷ್ ಗ್ರಾಮರ್ ಅನ್ನೋದು ಆಬ್ಜೆಕ್ಟ್, ಇಸ್ ಅನ್ನೋದು ಹೆಲ್ಪಿಂಗ್ ವರ್ಬ್. ನಾನೇನಂದೆ ನಮಗೆ ಪ್ಯಾಸಿವ್ ವಾಯ್ಸಲ್ಲಿ ಆಬ್ಜೆಕ್ಟು, ಹೆಲ್ಪಿಂಗ್ ವರ್ಬ್ ಆದಮೇಲೆ V3 ಬೈ ಎಸ್ ಇದೆ. V3 ಫಾರ್ಮೆಟ್ ಏನಿಲ್ಲಿ? ಇಲ್ಲಿ ವರ್ಬ್ ಯಾವುದು? ಲರ್ನ್. ಆ ಲರ್ನ್ ಏನಾಗುತ್ತೆ? ಲರ್ನ್ಟ್ ಆಗುತ್ತೆ. ಲರ್ನ್ V3 ಫಾರ್ಮ್ ಇಸ್ ಲರ್ನ್ಟ್. ಅದನ್ನೇ ನಾನು ಮಾಡಿರೋದಿಲ್ಲ. ಲರ್ನ್ಟ್ ಬೈ. ಬೈ ಇದೆಯಾ? ನೋಡಿ, ಇಲ್ಲೂ ಬೈ ಇದೆ. ನೆಕ್ಸ್ಟ್ ಯಾವ್ದು ಬ್ಯಾಲೆನ್ಸು? ಸಬ್ಜೆಕ್ಟ್. ವಾಟ್ ಇಸ್ ಸಬ್ಜೆಕ್ಟ್? ಬೈ ಮೀ. ಐ ಅನ್ನೋದು ಸಬ್ಜೆಕ್ಟ್, ಐ ಹೋಗಿ ಮೀ ಆಗುತ್ತೆ ಅಲ್ವಾ? ಬೈ ಅನ್ನೋದು ಪ್ರಪೋಸಿಷನ್. ಓಕೆ, ಕಮಿಂಗ್ ಬ್ಯಾಕ್ ಟು ದ ಎಕ್ಸಾಂಪಲ್, ಐ ಲರ್ನ್ ಇಂಗ್ಲೀಷ್ ಗ್ರಾಮರ್. ಇಂಗ್ಲೀಷ್ ಗ್ರಾಮರ್ ಇಸ್ ಲರ್ನ್ಡ್ ಬೈ ಮೀ. ಸೆಕೆಂಡ್, ಹೀ ಸ್ಟೀಲ್ಸ್ ಪೆನ್. ನೋಡಿ, ಸ್ಟೀಲ್ ಬಂದ್ಬಿಟ್ಟು ಸ್ಟೀಲು ವರ್ಬ್, ಸ್ಟೀಲ್ಸ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಸ್ಟೀಲ್ಸ್ ಆಗುತ್ತೆ. ಅಂದರೆ ಈ ಸ್ಟೀಲ್ಸ್ ಮನಿ, ಈ ಸ್ಟೀಲ್ ಮನಿ, ಈ ಸ್ಟೀಲ್ ಮನಿ. ಮನಿ ಇಸ್ ಸ್ಟೋಲನ್ ಬೈ ಹಿಮ್. ಮನಿ ಇಲ್ಲೂ ನಮಗೆ ನೋಡಿ, ಇಲ್ಲಿ ಹೀ ಬಂದ್ಬಿಟ್ಟು ಹಿಮ್ ಆಗುತ್ತೆ, ಅದು ಸಬ್ಜೆಕ್ಟ್ ಆಯಿತು. ಓಕೆನಾ? ಮನಿ ನಮಗೆ ಆಬ್ಜೆಕ್ಟ್ ಆಯಿತು. ಇಸ್ ಎ ಹೆಲ್ಪಿಂಗ್ ವರ್ಬ್. ಸ್ಟೋಲನ್ ಇಸ್ ಎ V3. ನೋಡಿ, ಈ ಹಿಮ್ ಬಂದ್ಬಿಟ್ಟು ಆಬ್ಜೆಕ್ಟ್, ರೈಟ್? ಸ್ಟೀಲ್ ಇಸ್ ಸ್ಟೋಲನ್ ಇಸ್ V3 ಫಾರ್ಮೆಟ್. ಸ್ಟೀಲ್, ಸ್ಟೋಲನ್. ಮನಿ ಇಸ್ ದಿ ಆಬ್ಜೆಕ್ಟ್. ದಿಸ್ ಇಸ್ ದಿ ಹೆಲ್ಪಿಂಗ್ ವರ್ಬ್. ಬೈ ಆ್ಯಸ್ ಯೂಶುವಲ್ ಇದೆ. ಸೊ ಇವತ್ತಿನ ಈ ಕಾನ್ಸೆಪ್ಟ್ ನಿಮ್ಗೆ ಏನು ಅನಿಸ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ನಿಮ್ಗೆ ಇನ್ನೇನೋ ಟಾಪಿಕ್ ಬೇಕಿದ್ರು ನಾನು ಕಮೆಂಟ್ ಸೆಕ್ಷನ್ ಹಾಕಿ. ನಾನು ಹೇಮಾ ಹೋಗಬಲ್ಲ ಈ ಟಾಪಿಕ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನೋಡೋದಿಲ್ಲ, ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ ಬಾಯ್ ಬಾಯ್. ನಾನು ಹೇಮಾ ಹೋಗಬಲ್ಲ. ಜೈ ಕರ್ನಾಟಕ. ನಮಸ್ತೆ.